ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜನವರಿ 2ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿನಲ್ಲಿ 76 ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬೆಳಗಿನ ಸೆಷನಲ್ಲಿ ನಿಫ್ಟಿ 21,600 ಲೆವೆಲಲ್ಲಿ ಟ್ರೇಡ್ ಆಗ್ತಿತ್ತು. ಅಲ್ಲಿಂದ ಒಂದು ರಿಕವರಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಹಾಗೆಯೇ ಸೆನ್ಸೆಕ್ಸ್ನಲ್ಲಿ 380 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. 472 ಪಾಯಿಂಟ್ಗಳ ಕರೆಕ್ಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಮಾರ್ಕೆಟ್ ಆಲ್ ಟೈಮ್ ಹೈ ಹತ್ರ ಇದ್ದಾಗ ಈ ರೀತಿಯ ಕರೆಕ್ಷನ್ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಬಟ್ 21,500 ಲೆವೆಲನ್ನು ನಿಫ್ಟಿ ಹೋಲ್ಡ್ ಮಾಡಿಕೊಂಡ್ರೆ ಇನ್ನಷ್ಟು ಪಾಸಿಟಿವ್ ಟ್ರೆಂಡನ್ನು ಖಂಡಿತವಾಗ್ಲೂ ನಾವು ನಿಫ್ಟಿ ಮತ್ತು ಸೆನ್ಸೆಕ್ಸ್ನಿಂದ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಅದಾನಿ ಪೋರ್ಟ್ಸ್ ಇವತ್ತು ಕೂಡ ಟಾಪ್ ಗೇನರ್ ಆಗಿತ್ತು. 3% ಅಪ್ಸೈಡ್ನೊಂದಿಗೆ ಅದಾನಿ ಪೋರ್ಟ್ಸ್ ಕ್ಲೋಸಿಂಗನ್ನು ಕೊಟ್ಟಿದೆ. ಜನವರಿ 3ಕ್ಕೆ ಅದಾನಿ ಪೋರ್ಟ್ನ ಬೋರ್ಡ್ ಮೀಟಿಂಗ್ ಇರುತ್ತೆ. ಈ ಒಂದು ಬೋರ್ಡ್ ಮೀಟಿಂಗ್ನಲ್ಲಿ ಫಂಡ್ ರೈಸಿಂಗ್ನ ಬಗ್ಗೆ ಡಿಸ್ಕಷನ್ಸ್ ಆಗುತ್ತೆ. ಆ ಒಂದು ನ್ಯೂಸ್ನಿಂದ ಕಂಟಿನ್ಯೂಸ್ 2 ಟ್ರೇಡಿಂಗ್ ಸೆಷನ್ಗಳಿಂದ ಅದಾನಿ ಪೋರ್ಟ್ಸ್ನಲ್ಲಿ ಒಳ್ಳೆಯ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಗ್ತದೆ. ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಕೋವಿಡ್ ಕೇಸಸ್ ಇನ್ಕ್ರೀಸ್ ಆಗುವಂಥ ನ್ಯೂಸ್ ಮಾರ್ಕೆಟ್ನಲ್ಲಿ ಬಂದಷ್ಟು ಕೂಡ ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಡಿವಿಸ್ ಲ್ಯಾಬ್, ಸನ್ ಫಾರ್ಮಾ, ಸಿಪ್ಲಾನಲ್ಲಿ ಇವತ್ತು 2.5% ಗೇನ್ ನೋಡೋದಕ್ಕೆ ಸಿಕ್ತು. ಹಾಗೆ ಕೋಲ್ ಇಂಡಿಯಾ ಕೂಡ 2.5%ಗೂ ಹೆಚ್ಚಿನ ಅಪ್ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ಕೋಲ್ ಇಂಡಿಯಾ ತಮ್ಮ ಡಿಸೆಂಬರ್ ಪ್ರೊಡಕ್ಷನ್ ಡೇಟಾವನ್ನು ಎಕ್ಸ್ಚೇಂಜಸ್ಗೆ ತಿಳಿಸಿದ್ದಾರೆ. ಈ ಒಂದು ಪ್ರೊಡಕ್ಷನ್ ಡೇಟಾ ಪ್ರಕಾರ 8.2% ಪ್ರೊಡಕ್ಷನ್ ಇನ್ಕ್ರೀಸ್ ನಮಗೆ ಡಿಸೆಂಬರ್ ತಿಂಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಏಪ್ರಿಲ್ನಿಂದ ಡಿಸೆಂಬರ್ ಪೀರಿಯಡ್ನಲ್ಲಿ 11% ಪ್ರೊಡಕ್ಷನ್ ಇನ್ಕ್ರೀಸ್ ಆಗಿದೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದಾಗ. ಒಳ್ಳೆ ಒಂದು ಪ್ರೊಡಕ್ಷನ್ ಡೇಟಾ ಕೋಲ್ ಇಂಡಿಯಾ ಕಡೆಯಿಂದ ನಮಗೆ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಈ ಆಪ್ಷನ್ನಿಂದ ಕೂಡ ಒಳ್ಳೆ ಒಂದು ಪ್ರೀಮಿಯಮ್ಸನ್ನು ಕೋಲ್ ಇಂಡಿಯಾ ಪಡ್ಕೋತಿದ್ದಾರೆ. ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಟಾರ್ಗೆಟನ್ನು ಕೂಡ ರೀಸೆಂಟ್ ಟೈಮ್ನಲ್ಲಿ ಇನ್ಕ್ರೀಸ್ ಮಾಡಿದ್ರು. ಹಾಗೆ ಈಗ ಈ ಒಂದು ಪ್ರೊಡಕ್ಷನ್ ಡೇಟಾ ಬಂದ ಮೇಲೆ ಜೆಫ್ರೀಸ್ ಕೂಡ ಬೈ ಕಾಲನ್ನು ಕೊಟ್ಟು 450 ಟಾರ್ಗೆಟ್ ಪ್ರೈಸನ್ನು ಕೋಲ್ ಇಂಡಿಯಾದಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗೆಯೇ ಈ ಒಂದು ಕ್ವಾರ್ಟರ್ಲಿ ರಿಸಲ್ಟ್ನ ನಂತರ ಒಳ್ಳೆಯ ಒಂದು ಡಿವಿಡೆಂಡ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಕೋಲ್ ಇಂಡಿಯಾ ಕಡೆಯಿಂದ ಇರುತ್ತೆ. ಆ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಇವತ್ತು ಕೂಡ ಆಟೋ ಸೆಕ್ಟರ್ನ ಕಂಪನಿಗಳು ನೋಡೋದಕ್ಕೆ ಸಿಕ್ತು. ಐಶಾರ್ ಮೋಟಾರ್ಸ್ನಲ್ಲಿ 3.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ M&M ಕೂಡ ಆಲ್ಮೋಸ್ಟ್ 3% ಕರೆಕ್ಟ್ ಆಗಿದೆ. ಇದಕ್ಕೆ ರೀಸನ್ ವೀಕ್ ಸೇಲ್ಸ್ ಡೇಟಾ ಆಗಿರುತ್ತೆ. ಒಳ್ಳೆಯ ಒಂದು ಸೇಲ್ಸ್ ಡೇಟಾ ಎಕ್ಸ್ಪೆಕ್ಟೇಷನ್ಸ್ ಆಟೋ ಕಂಪನಿಗಳ ಕಡೆಯಿಂದ ಇತ್ತು. ಬಟ್ ಅಷ್ಟೊಳ್ಳೆ ಸೇಲ್ಸ್ ಡೇಟಾ ಈ ಕಂಪನಿಗಳ ಕಡೆಯಿಂದ ಬಂದಿರಲಿಲ್ಲ. ಹಾಗೆಯೇ ಆಟೋ ಸ್ಟಾಕ್ಗಳು ತುಂಬಾ ರನ್ ಕೂಡ ಆಗಿತ್ತು. ಆದ್ದರಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬರ್ತಿದೆ. ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್, L&T, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕೂಡ 2.5% ಕರೆಕ್ಟ್ ಆಗಿದೆ. ಮಾರುತಿ ಸುಜುಕಿ ಡಿಸೆಂಬರ್ ತಿಂಗಳಲ್ಲಿ ಅಷ್ಟೊಳ್ಳೆ ಸೇಲ್ಸ್ ಅನ್ನು ಡಿಕ್ಲೇರ್ ಮಾಡಿರಲಿಲ್ಲ. ಬಟ್ ಟಾಟಾ ಮೋಟಾರ್ಸ್ನ ಕಡೆಯಿಂದ ಒಳ್ಳೆಯ ಒಂದು ಸೇಲ್ಸ್ ಡಿಕ್ಲೇರ್ ಆಗಿದೆ. ಇವರ ಸೇಲ್ಸ್ 5% ಡಿಸೆಂಬರ್ ತಿಂಗಳಲ್ಲಿ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಅನಲಿಸ್ಟ್ಗಳು ಏನು ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಂಡಿದ್ರು ಅದಕ್ಕಿಂತ ಒಳ್ಳೆಯ ಒಂದು ಸೇಲ್ಸ್ ಅನ್ನು ಟಾಟಾ ಮೋಟಾರ್ಸ್ ಡಿಕ್ಲೇರ್ ಮಾಡಿದ್ದಾರೆ. ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ನಲ್ಲಿ ಸೇಲ್ಸ್ 1% ಮಾತ್ರ ಇನ್ಕ್ರೀಸ್ ಆಗಿದೆ. ಬಟ್ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ನಲ್ಲಿ ಇವರ ಸೇಲ್ಸ್ 8% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಸೊ ಒಳ್ಳೆಯ ಒಂದು ಡೊಮೆಸ್ಟಿಕ್ ಸೇಲ್ಸ್ ಅನ್ನು ಟಾಟಾ ಮೋಟಾರ್ಸ್ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಸ್ವಲ್ಪ ದಿನಗಳ ನಂತರ ನಮಗೆ ಜಾಗ್ವಾರ್ ಲ್ಯಾಂಡ್ ರೋವರ್ನ ಸೇಲ್ಸ್ ಡೇಟಾ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಒಳ್ಳೆ ಒಂದು ಸೇಲ್ಸ್ ಡೇಟಾ ಎಕ್ಸ್ಪೆಕ್ಟೇಷನ್ನಿಂದ ಒಳ್ಳೆ ಓಪನಿಂಗ್ ನಮಗೆ ಟಾಟಾ ಮೋಟಾರ್ಸಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ನಲ್ಲಿ ಅಷ್ಟೊಳ್ಳೆ ಸೇಲ್ಸ್ ಡೇಟಾ ಬರಲಿಲ್ಲ. ಬಟ್ ಸ್ಟಿಲ್ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹೈಯರ್ ಲೆವೆಲ್ನಿಂದ ಪ್ರಾಫಿಟ್ ಬುಕ್ಕಿಂಗ್ ಇದ್ದೇ ಇರುತ್ತೆ. ಯಾಕೆಂದರೆ ಬ್ರೋಕರೇಜ್ಗಳ ಟಾರ್ಗೆಟ್ಸ್ ಕೂಡ ನಮಗೆ 800ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. 1960 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ DIIs ಕಡೆಯಿಂದ ಬಂದಿದ್ರೆ FIIs ಇವತ್ತು ನೆಟ್ ಬೈಯರ್ಸ್ ಆಗಿದ್ರು. 1600 ಕೋಟಿಯಷ್ಟು ನೆಟ್ ಬೈಯಿಂಗ್ FIIs ಕಡೆಯಿಂದ ಬಂದಿದೆ. ಝೊಮ್ಯಾಟೊ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 4% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟಾಗಿ ಟ್ಯಾಕ್ಸ್ ನೋಟಿಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಝೊಮ್ಯಾಟೊ ತಮ್ಮ ಪ್ಲಾಟ್ಫಾರ್ಮ್ ಫೀಸನ್ನು ಈಗ ಇನ್ಕ್ರೀಸ್ ಮಾಡಿದ್ದಾರೆ. ಆ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಈ ಮುಂಚೆ ₹3 ಇದ್ದಂಥ ಪ್ಲಾಟ್ಫಾರ್ಮ್ ಪ್ರೈಸನ್ನು ಈಗ ₹4ಗೆ ಝೊಮ್ಯಾಟೊ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ನಾವು ಝೊಮ್ಯಾಟೊನಲ್ಲಿ ಆರ್ಡರ್ನ ಮಾಡಿದಾಗ ಸೊ ಈ ಒಂದು ಪ್ಲಾಟ್ಫಾರ್ಮ್ ಫೀಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಮಗೆ ಕೇವಲ ₹1 ಇನ್ಕ್ರೀಸ್ ಅಂತ ಅನ್ನಿಸ್ಬೋದು. ಬಟ್ ಝೊಮ್ಯಾಟೊ ಇಯರ್ಲಿ 85ರಿಂದ 90 ಕೋಟಿ ಆರ್ಡರ್ಗಳನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ ₹1 ಇನ್ಕ್ರೀಸ್ ಅಂದರೂ ಕೂಡ 85ರಿಂದ 90 ಕೋಟಿಯಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಝೊಮ್ಯಾಟೊನಲ್ಲಿ ಆಗುತ್ತೆ. ಹಾಗೆ ರೀಸೆಂಟಾಗಿ ಡೆಲಿವರಿ ಚಾರ್ಜಸ್ನ ಮೇಲೇನು GST ಅಪ್ಲಿಕೇಬಲ್ ಆಗ್ತಿತ್ತು. ಸೊ ಅದನ್ನು ಕೂಡ ಈಗ ಝೊಮ್ಯಾಟೊ ಆಫ್ಸೆಟ್ ಮಾಡ್ಬೋದಾಗುತ್ತೆ. ಅಂದರೆ 33%ನಷ್ಟು ಪ್ಲಾಟ್ಫಾರ್ಮ್ ಫೀ ಇನ್ಕ್ರೀಸ್ ಆಗಿದೆ. ಸೊ ನಮಗೆ ₹1 ಇನ್ಕ್ರೀಸ್ ಅಂತ ಅನ್ನಿಸ್ಬೋದು, ಅದು 33% ಇನ್ಕ್ರೀಸ್ ಆಗಿರುತ್ತೆ. ಹಾಗೆ GST ಏನು ಅಪ್ಲಿಕೇಬಲ್ ಇದೆ, ಸೊ ಅದನ್ನು ಅವರು ಈ ಒಂದು 33%ನ ಪ್ಲಾಟ್ಫಾರ್ಮ್ ಫೀ ಹೈಕ್ನಿಂದ ಆಫ್ಸೆಟ್ ಮಾಡ್ತಾರೆ. ಸೊ ಆ ಪ್ರಕಾರ ಝೊಮ್ಯಾಟೊ ಯಾವುದೇ ರೀತಿಯ ಡೆಲಿವರಿ ಚಾರ್ಜಸ್ ಟ್ಯಾಕ್ಸನ್ನು ಪೇ ಮಾಡೋದಿಲ್ಲ, ಅದನ್ನು ಕಸ್ಟಮರ್ಸೇ ಪೇ ಮಾಡ್ತಾರೆ. ಸೊ ಅದರ ಮೇಲೂ ಕೂಡ ಝೊಮ್ಯಾಟೊ ಇನ್ನಷ್ಟು ಕ್ಯಾಶ್ ಫ್ಲೋವನ್ನು ಮೇಂಟೈನ್ ಮಾಡ್ಬೋದಾಗುತ್ತೆ. ಹಾಗೆ ಇದರಿಂದ ಝೊಮ್ಯಾಟೊ ಪ್ರಾಫಿಟಬಲ್ ಕೂಡ ಆಗುತ್ತೆ. ಸೊ ಪ್ಲಾಟ್ಫಾರ್ಮ್ ಪ್ರೈಸ್ ಇನ್ಕ್ರೀಸ್ ಆದಮೇಲೆ CLSA ಬೈ ರೇಟಿಂಗನ್ನು ಕೊಟ್ಟಿದ್ದು 168ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ.
ಸೊ SRF ನಿನ್ನೆ ತಮ್ಮ ಗ್ಯಾಸ್ ಫೆಸಿಲಿಟಿಯನ್ನು ಇನ್ಕ್ರೀಸ್ ಮಾಡಿದ್ರು. ಈಗ ಇನ್ನೊಂದು ಪಾಸಿಟಿವ್ ನ್ಯೂಸ್ SRFನ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. SRFನ ಸಬ್ಸಿಡರಿ ಕಂಪನಿ ಅಲ್ಯೂಮಿನಿಯಂ ಫಾಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಕಮಿಷನ್ ಮಾಡಿದರೆ 536 ಕೋಟಿಯ ಸ್ಪೆಂಡಿಂಗ್ನಲ್ಲಿ ಈ ಒಂದು ಅಲ್ಯೂಮಿನಿಯಂ ಫಾಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಕಮಿಷನ್ ಆಗಿದೆ. ಸೊ ಬಿಸ್ನೆಸ್ಸನ್ನು ಬಹಳಷ್ಟು ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಕೇವಲ ಕೆಮಿಕಲ್ ಸೆಗ್ಮೆಂಟ್ಗೆ ಅಷ್ಟೇ ರಿಸ್ಟ್ರಿಕ್ಟ್ ಆಗದೇನೆ ಬೇರೆ ಸೆಗ್ಮೆಂಟ್ಗಳಲ್ಲಿ ಕೂಡ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ SRFನ ಕಡೆಯಿಂದ ಬರ್ತಿದೆ. ಸೊ ಸ್ಟ್ರಾಂಗ್ ಬಿಸ್ನೆಸ್ ಗೋಲ್ಸ್ SRF ಮ್ಯಾನೇಜ್ಮೆಂಟ್ನ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ರೀಸೆಂಟಾಗಿ ಬ್ರೋಕರೇಜ್ಗಳು ಕೂಡ ಒಳ್ಳೆ ಒಂದು ಟಾರ್ಗೆಟ್ಸನ್ನು SRF ಅಲ್ಲಿ ಕೊಟ್ಟಿದ್ರು. 3000 ಅರೌಂಡಲ್ಲಿ ಟಾರ್ಗೆಟ್ಸ್ SRF ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಕೂಡ ಸ್ಟಾಕ್ 1% ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. LICಯಲ್ಲಿ ಇವತ್ತು 2.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. LICಗೆ ಕೂಡ ಮುಂಬೈ ಸ್ಟೇಟ್ ಟ್ಯಾಕ್ಸ್ ಆಫೀಸ್ನ ಕಡೆಯಿಂದ 806 ಕೋಟಿಯ ಟ್ಯಾಕ್ಸ್ ಡಿಮಾಂಡ್ ನೋಟಿಸ್ ಬಂದಿದೆ. 2018ರ ಫಿನಾನ್ಷಿಯಲ್ ಇಯರ್ನಲ್ಲಿ ಇವರು ಟ್ಯಾಕ್ಸಸ್ ಅನ್ನು ಪೇ ಮಾಡಿರಲಿಲ್ಲ. ಅದರ ಒಂದು ನೋಟಿಸ್ LICಗೆ ಸಿಕ್ಕಿದೆ. ಇದರ ಬಗ್ಗೆ ಮಾಹಿತಿಯನ್ನು ಅವರು NSE ಮತ್ತು BSEಗೆ ಕೊಟ್ಟಿದ್ದಾರೆ. ಬಟ್ ಈ ಒಂದು ಟ್ಯಾಕ್ಸ್ ಡಿಮ್ಯಾಂಡ್ ಏನಿದೆ ಅದರ ವಿರುದ್ಧ ನಾವು ಅಪೀಲನ್ನು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಈ ಒಂದು ಟ್ಯಾಕ್ಸ್ ಡಿಮ್ಯಾಂಡ್ನಿಂದ ಕಂಪನಿಯ ಫಿನಾನ್ಷಿಯಲ್ಸ್ನ ಮೇಲೆ ಯಾವುದೇ ರೀತಿಯ ಒಂದು ಎಫೆಕ್ಟ್ ಆಗೋದಿಲ್ಲ ಅಂತ ಕೂಡ LIC ಹೇಳಿದ್ದಾರೆ. ಬಟ್ ಟ್ಯಾಕ್ಸ್ ನೋಟಿಸ್ ಬಂದಿದ್ದ ತಕ್ಷಣ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಇದ್ದೇ ಇರುತ್ತೆ. ಕಂಪನಿ ಕ್ವಾರ್ಟರ್ಲಿ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದಾಗ ಯಾವ ರೀತಿಯಲ್ಲಿ ಟ್ಯಾಕ್ಸಸ್ ಪೇ ಆಗಿದೆ ಅದರ ಬಗ್ಗೆ ಮಾಹಿತಿ ಕೂಡ ಸಿಗುತ್ತೆ. ಆಗ ನಮಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋದಕ್ಕೆ ಸಿಗುತ್ತೆ. SME IPOಗಳ ವಿಚಾರಕ್ಕೆ ಬಂದಾಗ KC ಲಿಮಿಟೆಡ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಇವತ್ತು ಎಂಡ್ ಆಗಿದೆ. ಎಕ್ಸ್ಪೆಕ್ಟೇಷನ್ಸ್ಗಿಂತ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ಈ ಒಂದು SME IPOನಲ್ಲಿ ನೋಡೋದಕ್ಕೆ ಸಿಕ್ತು. ರಿಟೇಲ್ ಕ್ಯಾಟಗರಿ 1300 ಟೈಮ್ ಓವರ್ ಸಬ್ಸ್ಕ್ರೈಬ್ ಆಗಿದೆ. NII ಕ್ಯಾಟಗರಿ 1700 ಟೈಮ್ನಷ್ಟು ಓವರ್ ಸಬ್ಸ್ಕ್ರೈಬ್ ಆಗಿದೆ. ಬಟ್ QIB ಕ್ಯಾಟಗರಿಯಲ್ಲಿ ಕೇವಲ 127 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇಶ್ಯೂ ಸೈಜ್ ಇದ್ದಿದ್ದು ಕೇವಲ 15 ಕೋಟಿ ಆಗಿತ್ತು. ಪ್ರೀಮಿಯಂ ತುಂಬಾ ಹೆಚ್ಚಾಗಿ ಕಾಣಿಸ್ತದೆ. ಆದ್ದರಿಂದ NII ಮತ್ತು ರಿಟೇಲ್ ಕ್ಯಾಟಗರಿಯಲ್ಲಿ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ಬಂದಿದೆ. ಸೊ ಈ ಒಂದು SME IPOನಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಕೌಶಲ್ಯ ಲಾಜಿಸ್ಟಿಕ್ನ 3ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ 195 ಟೈಮ್ ಓವರ್ ಸಬ್ಸ್ಕ್ರೈಬ್ ಆಗಿದ್ರೆ NII ಕ್ಯಾಟಗರಿ 210 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ನಾಳೆ ಜನವರಿ 3 ಕೊನೆ ದಿನ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಅನ್ನು ಮಾಡ್ಕೊಳ್ಳೋದಕ್ಕೆ. QIB ಕ್ಯಾಟಗರಿ 4.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಮತ್ತು NII ಕ್ಯಾಟಗರಿಯಲ್ಲಿ 300 ಟೈಮ್ಗೂ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಸ್ಟ್ರಾಂಗ್ ಆಗಿದೆ. 60 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಅಲಾಟ್ಮೆಂಟ್ನ ಚಾನ್ಸಸ್ ಇಲ್ಲೂ ಕೂಡ ತುಂಬಾ ಕಡಿಮೆ ಇರುತ್ತೆ. ಸೊ ನೀವು ಅಪ್ಲಿಕೇಶನನ್ನು ಹಾಕ್ತೀರಾ ಅಂದರೆ ನಾಳೆ ಕೊನೆ ದಿನ ಆಗಿರುತ್ತೆ, ಅಪ್ಲಿಕೇಶನ್ಸ್ ಅನ್ನು ಹಾಕ್ಬೋದಾಗುತ್ತೆ. JBM ಆಟೋ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 7% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಕಳೆದ 3 ಟ್ರೇಡಿಂಗ್ ಸೆಷನ್ಗಳಲ್ಲಿ 25% ಜಂಪ್ JBM ಆಟೋ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ 2000ಕ್ಕೂ ಹೆಚ್ಚಿನ ಬಸ್ಗಳನ್ನು ಡೆಲಿವರ್ ಮಾಡುವಂಥ ಪ್ಲಾನ್ಸನ್ನು JBM ಆಟೋ ಹೊಂದಿದ್ದಾರೆ. ಹಾಗೆ ಬಹಳಷ್ಟು ಸ್ಟೇಟ್ ಗೌರ್ಮೆಂಟ್ಗಳು ಎಲೆಕ್ಟ್ರಿಕ್ ಬಸ್ಗಳಿಗೆ ಆರ್ಡರ್ಸನ್ನು ಕೊಡ್ತಾ ಇದ್ದಾರೆ. 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ ನ್ಯಾಷನಲ್ ಬಸ್ ಪ್ರೋಗ್ರಾಮ್ನ ಅಂಡರಲ್ಲಿ 50,000 ಎಲೆಕ್ಟ್ರಿಕ್ ಬಸ್ಗಳನ್ನು ಆಲ್ ಓವರ್ ಇಂಡಿಯಾ ಡೆಪ್ಲಾಯ್ ಮಾಡಬೇಕು ಅನ್ನುವಂಥ ಪ್ಲಾನ್ಸನ್ನು ಗೌರ್ಮೆಂಟ್ ಹೊಂದಿದ್ದಾರೆ. ಇದರಿಂದ ಒಲೆಕ್ಟ್ರಾ ಆಟೋ ಆಗಿರ್ಬೋದು, JBM ಆಟೋ, ಟಾಟಾ ಮೋಟಾರ್ಸ್, ಅಶೋಕ್ ಲೇಲ್ಯಾಂಡ್ ಈ ಎಲ್ಲ ಕಂಪನಿಗಳಿಗೆ ಹೆಚ್ಚಿನ ಒಂದು ಬಸ್ ಆರ್ಡರ್ಗಳು ಸಿಗ್ತದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಆರ್ಡರ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಈ ಕಂಪನಿಗಳಲ್ಲಿ ಇರುತ್ತೆ. ಹಾಗೆ JBM ಆಟೋ ಒಂದು OEM ಪ್ಲೇಯರ್ ಅಷ್ಟೇ ಅಲ್ಲದೆ ಇವರು ಶೀಟ್ ಮೆಟಲ್ ಕಾಂಪೋನೆಂಟ್ಸ್ಗಳು, ಟೂಲ್ಸ್ಗಳು, ಮೋಲ್ಡ್ಸ್ಗಳನ್ನು ಕೂಡ ಸೆಲ್ ಮಾಡುವಂಥ ಒಂದು ಕಂಪನಿ ಆಗಿರ್ತಾರೆ. ಸೊ ರೀಸೆಂಟ್ ಟೈಮ್ನಲ್ಲಿ JBM ಆಟೋ ಸ್ಟಾಕ್ ಪ್ರೈಸ್ನಲ್ಲಿ ತುಂಬಾನೇ ಜಂಪ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ವೊಡಾಫೋನ್ ಐಡಿಯಾದಲ್ಲಿ 2 ಟ್ರೇಡಿಂಗ್ ಸೆಷನ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿತ್ತು. ಸ್ಟಾಕ್ ಆಲ್ಮೋಸ್ಟ್ 30% ಜಂಪ್ ಆಗಿತ್ತು. ಬಟ್ ಇವತ್ತು 6% ಡೌನ್ ಸೈಡ್ ವೊಡಾಫೋನ್ ಐಡಿಯಾದಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ವೊಡಾಫೋನ್ ಐಡಿಯಾದಲ್ಲಿ ಪ್ರಮೋಟರ್ಗಳು ಫಂಡ್ ಇನ್ಫ್ಯೂಷನ್ ಅನ್ನು ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ಇತ್ತು. ಹಾಗೆ ಎಲಾನ್ ಮಸ್ಕ್ ಅವರ ಸ್ಟಾರ್ಲಿಂಗ್ ಕಂಪನಿ ಜೊತೆಯಲ್ಲಿ ಕೂಡ ಮಾತುಕತೆ ನಡೀತಿದೆ ಅನ್ನುವಂಥ ಒಂದು ನ್ಯೂಸ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದನ್ನು ವೊಡಾಫೋನ್ ಐಡಿಯಾ ಡಿನೈ ಮಾಡಿದ್ದಾರೆ. ಎಲಾನ್ ಮಸ್ಕ್ ಅವರ ಸ್ಟಾರ್ಲಿಂಗ್ ಕಂಪನಿ ಜೊತೆಯಲ್ಲಿ ಯಾವುದೇ ರೀತಿಯ ಡಿಸ್ಕಷನ್ಸ್ ಆಗಿಲ್ಲ ಅಂತ ಅವರು ಹೇಳಿದ್ದಾರೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಪಾಸಿಟಿವ್ ನ್ಯೂಸ್ ಬಂದಾಗ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ಇದ್ದೇ ಇರುತ್ತೆ. ಬಟ್ ಅದೇ ರೀತಿಯಲ್ಲಿ ನೆಗೆಟಿವ್ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದಾಗ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಕೂಡ ಇರುತ್ತೆ. ಇದೇ ರೀತಿಯಲ್ಲಿ ಪ್ರಮೋಟರ್ ಫಂಡ್ ಇನ್ಫ್ಯೂಷನ್ ಅನ್ನು ಡಿಲೇ ಮಾಡಿದ್ರೆ ಇನ್ನಷ್ಟು ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ಸ್ ವೊಡಾಫೋನ್ ಐಡಿಯಾದಲ್ಲಿ ಇರುತ್ತೆ. ಅಲೋಕ್ ಇಂಡಸ್ಟ್ರೀಸ್ ಮತ್ತೆ ನ್ಯೂಸ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. 20% ಅಪರ್ ಸರ್ಕ್ಯೂಟ್ ಅಲೋಕ್ ಇಂಡಸ್ಟ್ರಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. 2020ರ ಮಾರ್ಚ್ನಲ್ಲಿ ಅಲೋಕ್ ಇಂಡಸ್ಟ್ರಿನಲ್ಲಿ ರಿಲಯನ್ಸ್ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿದ್ರು. ಆಗ ಸ್ಟಾಕ್ ಪ್ರೈಸ್ನಲ್ಲಿ ತುಂಬಾ ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಸ್ಟಾಕ್ ಪ್ರೈಸ್ 4 ರೂಪಾಯಿ ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಅಲ್ಲಿಂದ 50ರ ಲೆವೆಲ್ಗೆ ಕೂಡ ಹೋಗಿತ್ತು. ಅದಾದಮೇಲೆ ಆಪರೇಟರ್ಸ್ ಆಕ್ಟಿವ್ ಆಗಿ ಅಪರ್ ಸರ್ಕ್ಯೂಟ್, ಲೋವರ್ ಸರ್ಕ್ಯೂಟ್ಗಳು ನೋಡೋದಕ್ಕೆ ಸಿಕ್ತಿತ್ತು. ಅದಾದಮೇಲೆ 3 ವರ್ಷಗಳ ಕಾಲ ಸೈಡ್ ವೇಸ್ನಲ್ಲಿ ಅಲೋಕ್ ಇಂಡಸ್ಟ್ರೀಸ್ ಟ್ರೇಡ್ ಆಗ್ತಿತ್ತು. ಮತ್ತೆ ಈಗ ಅಲೋಕ್ ಇಂಡಸ್ಟ್ರೀಸ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಅದಕ್ಕೆ
ರೀಸನ್ 3,300 ಕೋಟಿಯ ಪ್ರಿಫರೆನ್ಷಿಯಲ್ ಶೇರ್ಸ್ಗಳನ್ನು RIL ಬೈ ಮಾಡ್ಕೊಂಡಿದ್ದಾರೆ. ಅಂದರೆ 3,300 ಕೋಟಿಯಷ್ಟು ಇನ್ವೆಸ್ಟ್ಮೆಂಟನ್ನು ಅಲೋಕ್ ಇಂಡಸ್ಟ್ರೀಸ್ನಲ್ಲಿ ಮತ್ತೆ ಅವರು ಮಾಡ್ತಾ ಇದ್ದಾರೆ. ಅಲೋಕ್ ಇಂಡಸ್ಟ್ರೀಸ್ PPE ಕಿಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಹಾಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕಂಪನಿ ಆಗಿರ್ತಾರೆ. ಸೊ ರಿಲಯನ್ಸ್ ಸ್ಟ್ರಾಟಜಿಕಲಿ ಈ ಒಂದು ಕಂಪನಿಯಲ್ಲಿ ಇನ್ನಷ್ಟು ಪ್ರಿಫರೆನ್ಷಿಯಲ್ ಶೇರ್ಸ್ಗಳನ್ನು ಬೈ ಮಾಡ್ಕೊಂಡಿದ್ದಾರೆ. ಆ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಗ್ತದೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.